ನವ ಬೃಂದಾವನ ವಿವಾದ ಏನಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಶಕಗಳ ಒಂದು ಸಮಸ್ಯೆ ಆಗಿತ್ತು, ಅದೀಗ ಇತ್ಯರ್ಥ ಆಗಿದೆ. ಸೌಹಾರ್ದಯುತವಾಗಿ ಅಂತ್ಯ ಕೂಡ ಆಗಿದೆ ಈ ಒಂದು ವಿಚಾರ. ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿರುವಂತಹ ಈ ನವ ಬೃಂದಾವನ ಏನಿದೆ ಆ ಒಂದು ವಿಚಾರವಾಗಿ ಎರಡೂ ಮಠಗಳ ಮಧ್ಯೆ ಒಂದು ಗೊಂದಲಗಳಿತ್ತು, ವಿವಾದಗಳಿತ್ತು. ಈಗ ಇದೇ ವಿಚಾರವಾಗಿ 3 ಯತಿಗಳ ಪೂಜಾ ಹಕ್ಕು ಹಾಗೂ ಆರಾಧನೆ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲವೂ ಕೂಡ ಶಾಂತಿಯುತವಾಗಿ ಅಂತ್ಯ ಆಗಿದೆ. 7 ದಶಕಗಳಿಂದ ರಾಜ್ಯದ 2 ಪ್ರಮುಖ ಮಾಧ್ವ ಮಠಗಳ ನಡುವೆ ವಿವಾದ ಇತ್ತು. ಪೂಜೆ ಮಾಡುವ ವಿಚಾರವಾಗಿ ಆಗಿರ್ಬೋದು, ಆಚರಣೆ ಮಾಡುವಂಥ ವಿಚಾರವಾಗಿ ಆಗಿರಬಹುದು. 3 ಯತಿಗಳ ಪೂಜಾ ಹಕ್ಕು ಹಾಗೂ ಆರಾಧನೆ ವಿಚಾರ ಇದೆ. ಸುಮಾರು 7 ದಶಕಗಳಿಂದ ಇದರ ಬಗ್ಗೆ ವಿವಾದ ಇತ್ತು 2 ಮಠಗಳ ಮಧ್ಯೆ. ಈ ಒಂದು ವಿವಾದ ಈಗಾಗಲೇ ಮುಕ್ತಾಯಗೊಂಡಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಆಗಿರುವಂತಹ ಸುಬುಧೇಂದ್ರ ಸ್ವಾಮಿ ತೀರ್ಥರು ಏನಿದ್ದಾರೆ, ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಅವರಾಗಿರ್ಬೋದು, ಮತ್ತು ಉತ್ತರಾದಿ ಮಠದ ಪೀಠಾಧಿಪತಿ ಆಗಿರುವಂತಹ ಸತ್ಯಾತ್ಮ ತೀರ್ಥ ಸ್ವಾಮೀಜಿಯವರು, ಇವರಿಬ್ಬರು ಕೂಡ ಮಾತುಕತೆ ನಡೆಸಿಕೊಂಡು ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಬೆಂಗಳೂರು ನಡೆದಂತಹ ಸೌಹಾರ್ದ ಸಮಾಗಮ ಕಾರ್ಯಕ್ರಮದಲ್ಲಿ ಈ ಇಬ್ಬರು ಸ್ವಾಮೀಜಿಗಳು ಒಂದು ಒಪ್ಪಂದಕ್ಕೆ ಬಂದು ಇದನ್ನು ಇಲ್ಲಿಗೆ ಮುಗಿಸಿದ್ದಾರೆ. ವಿವಾದ ಬಗೆಹರಿದಂತಹ ಹಿನ್ನೆಲೆ ಭಕ್ತರು ನಿರಾಳ ಹಾಕಿದ್ದಾರೆ, ಖುಷಿ ಪಡುತ್ತಾ ಇದ್ದಾರೆ. ಇನ್ನು ಮುಂದೆ ನವ ಬೃಂದಾವನದ ಗಡ್ಡೆಯಲ್ಲಿರುವಂತಹ ಶ್ರೀ ಪದ್ಮನಾಭ ತೀರ್ಥರ ಆರಾಧನೆ ಏನಿದೆ ಆ ಒಂದು ಆರಾಧನೆ ಉಭಯ ಮಠದವರು ಕೂಡ ಸರದಿ ಸಾಲಿನ ಮೇಲೆ ಆ ಆಧಾರದ ಮೇಲೆ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಒಬ್ಬರಾದ ನಂತರ ಒಬ್ಬರು. ಇದರಿಂದ ಕಾನೂನು ಸಮರಕ್ಕೆ ಶಾಶ್ವತವಾಗಿ ಇತಿಶ್ರೀಯನ್ನು ಹಾಡಿದ್ದಾರೆ ಈ 2 ಮಠದ ಪೀಠಾಧಿಪತಿಗಳು. ಬಾಕಿ ಉಳಿದಿರುವಂತಹ ಇತರ ಒಂದು ವ್ಯಾಜ್ಯ ವಿವಾದಗಳೇನಿದೆ ಅವುಗಳನ್ನು ಕೂಡ ನಾವು ಬಗೆಹರಿಸಿಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದ್ದೀವಿ. ಕೋರ್ಟ್ ಮೂಲಕ ಅಲ್ಲ, ನಾವೇ ವೈಯಕ್ತಿಕವಾಗಿ ಈ ಒಂದು ವಿಚಾರಗಳನ್ನು ತೀರ್ಮಾನ ಮಾಡ್ಕೊಳ್ತೀವಿ ಅಂತ ಸ್ವಾಮೀಜಿಗಳು ತಿಳಿಸಿದ್ದಾರೆ ಒಂದು ಸಭೆಯಲ್ಲಿ. ಯಾಕಂದರೆ ಈ ನವಬೃಂದಾವನ ಅನ್ನುವಂಥದ್ದು ಏನಿದೆ ನಮ್ಮ ಮಠಕ್ಕೆ ಸೇರಿದ್ದು ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ನವಬೃಂದಾವನ ಮಠದ ಒಂದು ಗಡ್ಡೆ ಏನಿದೆ ಅದು ಪದ್ಮನಾಭ ತೀರ್ಥನೇನಿದ್ದಾರೆ ಅವರು ರಾಘವೇಂದ್ರ ಸ್ವಾಮಿಗಳ ಒಂದು ಗುರುಗಳು ಅಂತ ಹೇಳ್ತಾರೆ. ಗುರುಗಳ ಸಮಾಧಿ ಅದು. ಹೀಗಾಗಿ ಅದನ್ನು ಪೂಜೆ ಮಾಡುವುದು ನಮ್ಮ ಹಕ್ಕು, ಆರಾಧನೆ ಮಾಡುವುದು ನಮ್ಮ ಹಕ್ಕು ಅಂತೇಳಿ 2 ಮಠದವರು ವಾದವನ್ನು ಮಾಡ್ತಾ ಇದ್ರು. ಅನೇಕ ವರ್ಷಗಳಿಂದ ಇದು ಕೋರ್ಟ್ನಲ್ಲಿ ಕೂಡ ಇತ್ತು ಕೇಸ್. ಹೀಗಾಗಿ ಕೋರ್ಟ್ನ ಸಹವಾಸ ಬೇಡ, ನಾವೇ ತೀರ್ಮಾನ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಸ್ವಾಮೀಜಿಗಳು ಮಠದವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿ ಸಭೆಯನ್ನು ಮಾಡಿ ಅದರಲ್ಲಿ ಈ ರೀತಿಯಾಗಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ರಾಜಕೀಯ ನಾಯಕರು, ಬೇರೆ ಬೇರೆ ಒಂದು ಜಡ್ಜ್ಗಳಾಗಿರಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಒಪ್ಪಂದವನ್ನು ಬಗೆಹರಿಸುವ ಮಾತುಕತೆಗಳನ್ನು ಆಡಿದ್ರು ಕೂಡ ಅದು ಸಾಕಷ್ಟು ಬಾರಿ ವಿಫಲ ಆಗಿತ್ತು. ಈಗ ಒರೇ ಸ್ವಾಮೀಜಿಗಳು ತೀರ್ಮಾನವನ್ನು ಮಾಡಿ ಸಭೆಯನ್ನು ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಸರದಿ ಸಾಲಿನಲ್ಲಿ ಒಂದು ಮಠ ಆದ ನಂತರ ಇನ್ನೊಂದು ಮಠ ಆರಾಧನೆಯನ್ನು ಪೂಜೆಯನ್ನು ಮಾಡುತ್ತೆ. ಈ ನವ ಬೃಂದಾವನದ ವಿವಾದ ಏನಿದು ಇಲ್ಲಿಗೆ ಮುಕ್ತಾಯ ಆಗಿದೆ. ಎಲ್ಲ ರಾಯರ ಭಕ್ತರು ಕೂಡ ಈಗ ಖುಷಿ ಪಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಒಪ್ಪಂದವನ್ನು ಸ್ವಾಮೀಜಿಗಳು ಮಾಡಿಕೊಂಡು ಭಕ್ತರಿಗೂ ಕೂಡ ಖುಷಿಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.